ಬಲೆಯಲ್ಲಿ ಸಚಿವ ಬೈರತಿ ಸುರೇಶ್ ಅವರು ಕೂಡ ಸಿಕ್ಕಾಕೊಳ್ತಾ ಇದ್ದಾರೆ. ಅವ್ರಿಗೂ ಕೂಡ ಸಂಕಷ್ಟ ಕಂಟಿನ್ಯೂ ಆಗ್ತಾ ಇದೆ ಅನ್ನುವಂತಹ ಕುತೂಹಲ ಇದೆ. ಕಾರಣ ಅವರ ಮೇಲೂ ಕೂಡ ಕೆಲ ಗಂಭೀರ ಆರೋಪಗಳು ಕೇಳಿ ಬಂದಿತ್ತು. ಆರೋಪಗಳ ಬೆನ್ನಲ್ಲೇ ಸಚಿವ ಬೈರತಿ ಸುರೇಶ್ ಅವರಿಗೆ ಇಡಿಯಿಂದ ನೋಟಿಸ್ ಹೋಗಿದೆ. ಇಡಿ ಬಲೆಯಲ್ಲಿ ಸಚಿವ ಬೈರತಿ ಸುರೇಶ್ ಅವರು ಕೂಡ ಸಿಲುಕ್ತಾ ಇದ್ದಾರೆ. ಮೂಡಾ ಕೇಸ್ನಲ್ಲಿ ನಗರಾಭಿವೃದ್ಧಿ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂತಹ ಕೆಲ ಫೈಲ್ಗಳು ಕಳುವಾಗಿದೆ. ಇದರಲ್ಲಿ ಸಚಿವರದ ಪಾತ್ರ ಇದೆ ಅನ್ನುವಂಥದ್ದು ರಾಜಕೀಯ ಆರೋಪ. ನೋಡಿ, ಅದಕ್ಕೆ ಪ್ರತಿಕ್ರಿಯೆ ಕೂಡ ಸಿಗ್ತಾ ಇದೆ. ಪಬ್ಲಿಕ್ ಟಿವಿಗೆ ಸಚಿವ ಬೈರತಿ ಸುರೇಶ್ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೂಡ ಕೊಟ್ಟಿದ್ದಾರೆ. ನನಗೆ ನೋಟಿಸ್ ಬಂದಿರೋದು ನಿಜ, ನನಗೆ ನೋಟಿಸ್ ಬಂದಿರೋದು ಸತ್ಯ, ಸತ್ಯಕ್ಕೆ ಯಾವುದೇ ಪ್ರತಿಕ್ರಿಯೆನ ನಾನು ಕೊಡಲ್ಲ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂತ ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ. ನೋಟಿಸ್ ಬಂದಿರೋದನ್ನ ಒಪ್ಪಿಕೊಳ್ತಾ ಇದ್ದಾರೆ. ವಿಚಾರಣೆಗೆ ಹೋಗ್ತಾರಾ ಇಲ್ವಾ ಅನ್ನೋದ್ರ ಬಗ್ಗೆ ಅವರು ರಿಯಾಕ್ಷನ್ ಕೊಟ್ಟಂಗೆ ಕಾಣಿಸ್ತಾ ಇಲ್ಲ. ಬಟ್ ನೋ ಕಮೆಂಟ್ಸ್ ಅನ್ನೋದನ್ನ ಮಾತ್ರ ಅವರು ಹೇಳ್ತಾ ಇದ್ದಾರೆ. ನನಗೆ ನೋಟಿಸ್ ಬಂದಿರೋದು ನಿಜ ಅನ್ನೋದನ್ನ ಸಚಿವರೇ ಖುದ್ದಾಗಿ ಖಾತ್ರಿ ಪಡಿಸ್ತಾ ಇದ್ದಾರೆ, ಕನ್ಫರ್ಮ್ ಮಾಡ್ತಾ ಇದ್ದಾರೆ. ಇಡಿಯಿಂದ ಬೈರತಿ ಸುರೇಶ್ ಅವರಿಗೂ ಕೂಡ ನೋಟಿಸ್ ಸರ್ವ್ ಆಗಿದೆ. ಪಬ್ಲಿಕ್ ಟಿವಿಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೈರತಿ ಸುರೇಶ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನನಗೆ ನೋಟಿಸ್ ಬಂದಿರೋದು ನಿಜ, ಸದ್ಯಕ್ಕೆ ಯಾವುದೇ ಪ್ರತಿಕ್ರಿಯೆಯನ್ನು ಕೊಡಲ್ಲ ಅನ್ನೋದು ಬೈರತಿ ಸುರೇಶ್ ಅವರ ರಿಯಾಕ್ಷನ್ ಆಗ್ತಿದೆ. ನೋಟಿಸ್ ಸರ್ವ್ ಆದ ನಂತರ ಇವತ್ತೇ ಅವ್ರು ಹೋಗ್ಬೇಕು ಅಂತಿತ್ತು. ಒಂದ್ ಕಡೆಗೆ ಲೀಗಲ್ ಪ್ರೊಟೆಕ್ಷನ್ ಬಯಸಿದ್ದಾರೆ, ನೋಡೋಣ ಏನಾಗುತ್ತೆ ಅಂತ. ಇಡಿ ವಕೀಲರು ಕೂಡ ಸುಮ್ಮನೆ ಕೂತ್ಕೊಳ್ಳಲ್ಲ. ಅವರಿಗೆ ಈ ವಿಚಾರ, ಈ ಡೆವಲಪ್ಮೆಂಟ್ ಗಮನಕ್ಕೆ ಬಂದಿರುತ್ತೆ, ಹೈಕೋರ್ಟ್ ಹೋಗಿದ್ದಾರೆ ಅಂತ. ಸೊ ಈ ಕೇಸ್ನಲ್ಲಿ ಇವರಿಬ್ಬರ ವಿಚಾರಣೆ ಮತ್ತು ಪಾತ್ರ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ಅವ್ರು ಯಾವ ರೀತಿ ಡಿಫೆಂಡ್ ಮಾಡ್ತಾರೆ ಅನ್ನೋದು ಕೂಡ ಪ್ರಕರಣದಲ್ಲಿ ಬೈರತಿ ಸುರೇಶ್ ಮತ್ತು ಸಿಎಂ ಪತ್ನಿಯ ಪಾತ್ರಕ್ಕೆ ಸಂಬಂಧಪಟ್ಟಂತೆ ಕೂಡ ಗೊತ್ತಾಗ್ಬಿಡುತ್ತೆ. ಈಗ ನಮಗೆ ಫಸ್ಟ್ ರಿಯಾಕ್ಷನ್ ಬೈರತಿ ಸುರೇಶ್ ಅವರಿಂದ ಸಿಗ್ತಾ ಇರೋದು, ನೋಟಿಸ್ ಬಂದಿರೋದನ್ನ ಅವ್ರು ಒಪ್ಕೊಳ್ತಾ ಇದ್ದಾರೆ. ಇಡಿಯಿಂದ ನೋಟಿಸ್ ಬಂದಿದೆ ಅಂತ. ಇವರ ಪಾತ್ರ ಏನು, ಯಾವ ವಿಚಾರಕ್ಕೆ ನೋಟಿಸ್ ಬಂದಿದೆ, ಏನೆಲ್ಲ ಡೌಟ್ಗಳಿಗೆ ಕ್ಲಾರಿಫಿಕೇಶನ್ ಅನ್ನ ಬಯಸಿ ಕರೆಸೋದಕ್ಕೆ ಪ್ರಯತ್ನ ಪಟ್ಟರು ಇಡಿ ಅವರು, ಅದ್ಯಾವುದನ್ನು ಅವರು ಹಂಚಿಕೊಂಡಿಲ್ಲ. ಯಾವುದೇ ವಿಚಾರಗಳನ್ನ ನಾನು ಪ್ರತಿಕ್ರಿಯೆ ಕೊಡೋದಿಲ್ಲ ಅಂತ ಮಾತ್ರ ಅವರು ಹೇಳ್ತಾ ಇದ್ದಾರೆ. ಮತ್ತೆ ಒಬ್ಬ ಜನಪ್ರತಿನಿಧಿಯಾಗಿ ಅವ್ರಿಗೆ ಇಡಿಯಿಂದ ನೋಟಿಸ್ ಬರುತ್ತೆ ಅಂದ್ರೆ ಸಹಜವಾಗಿ ಯಾರು ಕೂಡ ನೋಟಿಸ್ ಬಂದ ತಕ್ಷಣ ಹೋಗ್ಬಿಡಲ್ಲ ವಿಚಾರಣೆಗೆ. ಒಂದು ಲೀಗಲ್ ಪ್ರೊಟೆಕ್ಷನ್ ಬಯಸ್ತಾರೆ, ಯಾಕಂದ್ರೆ ಅವ್ರಿಗೂ ಒಂದು ಭಯ ಇರುತ್ತೆ, ಇಡಿಯಲ್ಲಿ ವಿಚಾರಣೆ ಸಂದರ್ಭದಲ್ಲಿ ಅರೆಸ್ಟ್ ಮಾಡಿಬಿಡ್ತಾರೆ ಅಂತ. ಹಿಂಗಾಗಿ ತುರ್ತಾಗಿ ಲೀಗಲ್ ಪ್ರೊಟೆಕ್ಷನ್ ಅನ್ನ ಬಯಸಿದ್ದಾರೆ. ಮತ್ತು ಪಬ್ಲಿಕ್ ಟಿವಿಯ ಜೊತೆಗೆ ಬೈರತಿ ಸುರೇಶ್ ಅವರು ಮಾತನಾಡಿದ್ದಾರೆ. ಗುರುವಾರ ಸಂಜೆಯೇ ಸಿಎಂ ಪತ್ನಿಗೆ ನೋಟಿಸ್ ಅನ್ನ ಇಡಿ ಕೊಟ್ಟಿದೆ. ಗುರುವಾರ ಬೆಳಗ್ಗೆ ಲೋಕಾಯುಕ್ತ ಕ್ಲೀನ್ ಚಿಟ್ ಎಂಬ ಸುದ್ದಿ ವ್ಯಾಪಕವಾಗಿ ಹರಿದಾಡಿತ್ತು. ಈ ಬಗ್ಗೆ ನನಗೇನು ಗೊತ್ತಿಲ್ಲ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ರು. ಆ ಬಳಿಕ ಗುರುವಾರ ಸಂಜೆನೆ ಇಡಿಯಿಂದ ನೋಟಿಸ್ ಸರ್ವ್ ಆಗಿದೆ. ಇವತ್ತು ವಿಚಾರಣೆಗೆ ಹಾಜರಾಗುವಂತೆ ಇಡಿ ಹೇಳಿತ್ತು. ಇದರ ಬೆನ್ನಲ್ಲೇ ರೈಟ್ ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ರವೀಶ್. ಬಹಳ ದೊಡ್ಡ ಮಟ್ಟದಲ್ಲಿ ಲೋಕಾಯುಕ್ತದಿಂದ ಕ್ಲೀನ್ ಚಿಟ್ ಸಿಕ್ಬಿಡುತ್ತೆ ಈ ಪ್ರಕರಣದಲ್ಲಿ ಅನ್ನುವಂತಹ ವದಂತಿಯ ಬೆನ್ನಲ್ಲೇ ಅವತ್ತು ಸಂಜೆನೆ ಡೆವಲಪ್ಮೆಂಟ್ ಆಗಿದೆ ಅಂತ. ಸೊ ಏನು ಡೌಟ್ಗಳನ್ನ ಇಡಿ ನೋಟಿಸ್ನಲ್ಲಿ ಹೇಳಿತ್ತು, ಮತ್ತು ಯಾವ್ಯಾವ ಕಾರಣಕ್ಕೋಸ್ಕರ ಇಡಿ ವಿಚಾರಣೆ ಕರೆದಿತ್ತು ಅನ್ನೋದೇನಾದ್ರೂ ರಿವೀಲ್ ಆಗಿದೆಯಾ ಅಥವಾ ಅದು ಇನ್ನಷ್ಟೇ ರಿವೀಲ್ ಆಗಬೇಕಾಗಿದೆಯಾ? ಮಮತಾ, ಪ್ರಮುಖವಾಗಿರ್ತಕ್ಕಂಥದ್ದು ಇಡಿ ತನಿಖಾ ವ್ಯಾಪ್ತಿಯಲ್ಲಿ ಬಂದಿರತಕ್ಕಂಥ ಆರೋಪಿಗಳೆಲ್ಲ ಇದ್ದರು, ಎಲ್ಲರಿಗೂ ಕೂಡ ನೋಟಿಸ್ ಕೊಟ್ಟು ವಿಚಾರಣೆಯನ್ನು ಮಾಡಿದರು. ಆದರೆ ಎಲ್ಲೋ ಒಂದು ಕಡೆ ಆ ಒಂದು ಸಿಎಂ ಸಿದ್ದರಾಮಯ್ಯ ಆಗಿರ್ಬೋದು ಮತ್ತು ಪಾರ್ವತಿ ಆಗಿರ್ಬೋದು, ಅವರಿಬ್ಬರಿಗೂ ಕೂಡ ನೋಟಿಸನ್ನು ಕೊಟ್ಟು ವಿಚಾರಣೆಗೆ ಕರೆದಿರಲಿಲ್ಲ. ಅಂದರೆ ಪ್ರಮುಖವಾಗಿ A1 A2 ಯಾರಿದ್ದಾರೆ ಅವರನ್ನೇ ವಿಚಾರಣೆ ಮಾಡಿದ್ರೆ ಇಡಿ ತನಿಖೆ ಹೇಗೆ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಚರ್ಚೆಗಳಿತ್ತು. ಇದರ ನಡುವೆ ಯಾಡಾನಾಗಿ ಬೈರತಿ ಸುರೇಶ್ ಅವ್ರಿಗೂ ಕೂಡ ನೋಟಿಸನ್ನು ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಫೈಲ್ಗಳನ್ನು ತೆಗೆದುಕೊಂಡು ಹೋಗಿದ್ರು ಅನ್ನೋ ಆರೋಪಗಳು ಕೂಡ ಅವ್ರ ಮೇಲೆ ದೊಡ್ಡ ಮಟ್ಟದಲ್ಲಿ ಇತ್ತು. ಆನಂತರ ಅವರು ನಾನು ಯಾಕೆ ಫೈಲ್ಗಳನ್ನು ತೆಗೆದುಕೊಂಡು ಹೋಗಲಿ ಮೂಡಾದಿಂದ ಅಂತಲೂ ಕೂಡ ಅವರು ಒಂದು ರೀತಿಯಲ್ಲಿ ಸಮಜಾಯಿಷೆಯನ್ನು ಕೊಟ್ಟಿದ್ದರು. ಅದಾದ ಬಳಿಕ ಬೈರತಿ ಸುರೇಶ್ ಅವರ ಕಚೇರಿ ಮತ್ತು ಅವರ ACS ಅನ್ನು ಕೂಡ ನಗರಾಭಿವೃದ್ಧಿಯ ಅಪರ ಮುಖ್ಯ ಕಾರ್ಯದರ್ಶಿಗಳನ್ನು ಕೂಡ ಒಂದು ರೀತಿಯಲ್ಲಿ ವಿಚಾರಣೆಗೆ ಒಳಪಡಿಸಿದರು. ಆದರೆ ಪ್ರಮುಖವಾಗಿ ಈ ಲೋಕಾಯುಕ್ತ ತನಿಖೆಯ ಪ್ರಗತಿಯ ವರದಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಮತ್ತು ಅವರ ಪತ್ನಿಗೆ ಕ್ಲೀನ್ ಚಿಟ್ಟನ್ನು ಕೊಟ್ಟಿದ್ದಾರೆ ಅಂತ ಸುದ್ದಿಗಳು ಗುರುವಾರ ಮಾರ್ನಿಂಗಿಂದಲೂ ಕೂಡ ಹರಿದಾಡೋಕ್ಕೆ ಶುರುವಾಗಿತ್ತು. ಅದಾದ ಬಳಿಕ ಇಡಿ ಅವರು ಗುರುವಾರ ಸಂಜೆ ಸಿಎಂ ಪತ್ನಿ ಮತ್ತು ಬೈರತಿ ಸುರೇಶ್ ಅವರಿಗೆ ನೋಟಿಸನ್ನು ಕೊಟ್ಟಿರ್ತಕ್ಕಂಥದ್ದು. ಅಧಿಕೃತವಾಗಿ ಈಗಾಗಲೇ ನೋಟಿಸ್ ತಲುಪಿರೋದ್ರ ಬಗ್ಗೆ ಕೂಡ ಬೈರತಿ ಸುರೇಶ್ ಒಪ್ಕೊಂಡಿದ್ದಾರೆ. ಜೊತೆಗೆ ಸಿಎಂ ಕಡೆಯಿಂದಲೂ ಕೂಡ ನೋಟಿಸ್ ತಲುಪಿರ್ತಕ್ಕಂಥದ್ದು ಒಪ್ಕೊಂಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಅಂದರೆ A1 A2 ಅಂದರೆ ಸಿದ್ದರಾಮಯ್ಯ ಮತ್ತು ಪಾರ್ವತಿ ಅವರ ಹೆಸರು ಏನಿತ್ತು
ಅವರ ವಿಚಾರಣೆ ಮಾಡುವ ಸಲುವಾಗಿಯೇ ಇಡಿ ತನ್ನ ಪ್ರಕ್ರಿಯೆಯನ್ನು ಕೂಡ ಮುಂದುವರಿಸಿರ್ತಕ್ಕಂಥದ್ದು. ಯಾಕೆಂದರೆ ಈಗಾಗಲೇ ಆಸ್ತಿ ಜಪ್ತಿಗೆ ಸಂಬಂಧಪಟ್ಟಂತೆ ಆದೇಶವನ್ನು ಕೂಡ ಹೊರಡಿಸಿದೆ ಮತ್ತು ಸಬ್ ರಿಜಿಸ್ಟ್ರಾರ್ಗೆ ಕೂಡ ಈ ಒಂದು ವಿಚಾರಗಳ ಸೈಟ್ಗಳಿಗೆ ಯಾವುದೇ ರೀತಿಯನ್ನು ಕೂಡ ನೀವು ರಿಜಿಸ್ಟರ್ ಮಾಡಬಾರ್ದು ಅಂತಲೂ ಕೂಡ ಮತ್ತೊಂದು ಲೆಟರನ್ನು ಕೂಡ ಕಳಿಸಿರ್ತಕ್ಕಂಥದ್ದು. ಹಾಗಾಗಿ ತನಿಖಾ ಪ್ರಗತಿ ಒಂದು ರೀತಿಯಲ್ಲಿ ಚುರುಕಿನಿಂದ ಸಾಗ್ತಾ ಇದೆ. ಒಂದು ಕಡೆ CBIಗೆ ಕೊಡಬೇಕು ಅಂತ ಕೋರ್ಟ್ನಲ್ಲಿ ಆ ಒಂದು ವಿಚಾರಣೆ ನಡೀತಾ ಇದ್ದರೆ, ಇನ್ನೊಂದು ಕಡೆ ಸಿದ್ದರಾಮಯ್ಯ ಅವರ ಪತ್ನಿ ಮತ್ತು ಬೈರತಿ ಸುರೇಶ್ ರವರು ಇಲ್ಲ ನಮಗೆ ನೋಟಿಸನ್ನು ಕೊಟ್ಟಿರೋದನ್ನ ರದ್ದುಗೊಳಿಸಬೇಕು ಅಂತ ಕೂಡ ಹೈಕೋರ್ಟ್ಗೆ ಅವರು ಅರ್ಜಿ ಸಲ್ಲಿಕೆಯನ್ನು ಮಾಡಿಕೊಂಡಿದ್ದಾರೆ. ಇವೆರಡರ ನಡುವೆ ಇಡಿ ತನ್ನ ತನಿಖಾ ಪ್ರಗತಿಯನ್ನು ಕೂಡ ಮುಂದುವರಿಸಿರ್ತಕ್ಕಂಥದ್ದು. ಯಾಕೆಂದರೆ ಅವತ್ತು ಆ ಮೂಡಾ ಪ್ರಕರಣದಲ್ಲಿ ಆಸ್ತಿಯನ್ನು ಜಪ್ತಿ ಮಾಡಿ ಆ ಒಂದು ಇಷ್ಟು ಕೋಟಿ ಮೌಲ್ಯದ ಆಸ್ತಿ ಒಂದು ರೀತಿಯಲ್ಲಿ ಇದಾಗಿದೆ ಮೂಡಾ ಹಗರಣದಲ್ಲಿ ಅಂತಲೂ ಕೂಡ ಸ್ಪಷ್ಟವಾಗಿ ಹೇಳಿತ್ತು. ಆದರೆ ಅದಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಕೂಡ ಸ್ಪಷ್ಟನೆ ಕೊಟ್ಟಿದ್ರು, ಅದಕ್ಕೂ ನನಗೂ ಸಂಬಂಧ ಇಲ್ಲ, ಇದೊಂದು ರಾಜಕೀಯ ಪ್ರೇರಿತ ಅಂತ. ಎಲ್ಲೂ ಕೂಡ ಸಿದ್ದರಾಮಯ್ಯನವರೇ ಮಾಡಿದ್ದಾರೆ ಅಂತಲೂ ಕೂಡ ಇಡಿ ಇಲ್ಲಿ ತನಕವೂ ಕೂಡ ಹೇಳಿಲ್ಲ. ಆದರೆ ಆರೋಪಿಗಳ ಪಟ್ಟಿಯಲ್ಲಿ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರ ವಿಚಾರಣೆ ನಡೆಸಬೇಕಾಗಿದೆ. ಆ ಕಾರಣಕ್ಕೋಸ್ಕರವಾಗಿಯೇ ಈಗ ಮೊದಲ ಹಂತವಾಗಿ ಏನು ಆ ಒಂದು ದೇವರಾಜು ಮತ್ತು ಅವರ ಬಾಮೈದನಿಗೆ ಮಲ್ಲಿಕಾರ್ಜುನ್ ಅವರಿಗೆ ನೋಟಿಸ್ ಕೊಟ್ಟು ವಿಚಾರಣೆಯನ್ನು ನಡೆಸಿತ್ತು. ಈಗ CM ಪತ್ನಿಯನ್ನು ವಿಚಾರಣೆಗೆ ಕರೆಯೋದಕ್ಕೆ ನೋಟಿಸ್ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಇವತ್ತು ಸಂಜೆ ಹೈಕೋರ್ಟ್ ಯಾವ ತೀರ್ಮಾನವನ್ನು ಕೊಡುತ್ತೆ ಅನ್ನೋದ್ರ ಮೇಲೆ ಈ CM ಪತ್ನಿ ಕೂಡ ವಿಚಾರಣೆಗೆ ಹಾಜರಾಗ್ತಾರೆ ಇಲ್ವೋ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ. ಮಮತಾ. ಓಕೆ ರವೀಶ್, ಹಾಗೆ ಸಂಪರ್ಕದಲ್ಲಿರಿ.